ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಯುಗಾದಿ ಹಬ್ಬ ಆಯಿತು, ಸಿಹಿ ಊಟ ಆಯಿತು. ಇವತ್ತು ಹೊಸ್ದಡ್ಕಲ್ವ, ಸೊ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಒಂದು ನಿಮಿಷ ನೋಡಿ, ಮಟನ್ ಗ್ರೇವಿ ಮಾಡೋಣ ಅಂತ, ಅಂದರೆ ಮಟನ್ ಸಾಂಬಾರು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡೋಣ ಅಂತ ಚಪಾತಿಗೆ. ಬನ್ನಿ ನಾನು ಹೇಗೆ ಮಾಡ್ತೀನಿ ನೋಡ್ತೀನಿ. ತುಂಬ ಸುಲಭ, ತುಂಬ ಬೇಗನೂ ಆಗುತ್ತೆ. ಇದು ಅರ್ಧ kg ಮಟನ್ ಇದೆ, ಮಾಂಸ ನೋಡಿ. ಫಸ್ಟಿಗೆ ಇದು ವಾಶ್ ಮಾಡಿ ಇಟ್ಕೊತೀನಿ. ಮಟನ್ ಸಾರಿಗೆ ಇದು ತೆಂಗಿನಕಾಯಿ ಮಸಾಲೆಗೆ ರೆಡಿ ಮಾಡ್ಕೊತೀನಿ. ನಾನು ಇಷ್ಟೇ ತೆಂಗಿನಕಾಯಿ ಹಾಕೋದು. ಸೊ ಅರ್ಧ kg ಮಟನ್ಗೆ ಸಾಕು. ತುರ್ಕೊಳ್ಳೋಣ. ಈ ಥರ ತುರ್ದಿ ಹಾಕ್ಕೊಳ್ಬೇಕು. ತುರ್ದಿ ಹಾಕ್ಕೊಂಡ್ರೆ ಜಾರ್ ಬ್ಲೇಡು ಬಾಳಿಕೆ ಬರುತ್ತೆ. ಕಾಯಿ ಜಾರ್ಗೆ ಹಾಕಿದ್ದೀನಿ ರುಬ್ಬಕ್ಕೆ. ಇವಾಗ 2 ಈರುಳ್ಳಿ ಉದ್ದುದ್ದ ಕುಯ್ದು ಹಾಕ್ತೀನಿ ಜಾರ್ಗೆ, ಮಸಾಲೆಗೆ. ನೋಡಿ, 2 ಈರುಳ್ಳಿ ಉದ್ದುದ್ದ ಕುಯ್ದಿದ್ದೀನಿ ನೋಡಿ. 2 ಈರುಳ್ಳಿ ಕುಯ್ದು ಜಾರ್ಗೆ ಹಾಕಿದ್ದೀನಿ. 2 ಕುಯ್ದಿದ್ದೀನಿ, ಉದ್ದುದ್ದ ಇದೆ. ಇದು ಜಾರ್ಗೆ ಹಾಕ್ತೀನಿ. 2 ಟೊಮೆಟೊ ಕುಯ್ದು ಹಾಕಿದ್ದೀನಿ ಮಸಾಲೆಗೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ, ಅರಿಶಿನ ಪುಡಿ, ಚಕ್ಕೆ ಲವಂಗ ಪೌಡರ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, MTR ಗರಂ ಮಸಾಲ, 1/4 ಟೀ ಸ್ಪೂನ್ MTR ಗರಂ ಮಸಾಲ, 1/4 ಟೀ ಸ್ಪೂನ್ ಗಸಗಸೆ, ನೋಡಿ ಗಸಗಸೆ ಇದು ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ, ಈಸಿಯಾಗಿ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ. ಯಾಕಂದರೆ ಮಟನ್ ಸಾರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ರುಚಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಎಲ್ಲ ಮಸಾಲೆ ಹಾಕಿದ್ದೀನಿ. ಇವಾಗ ರುಬ್ಕೊಳ್ಳೋಣ. ನುಣ್ಣಗೆ ನೈಸಾಗಿ ರುಬ್ಬಬೇಕು. 1/4 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಗಟ್ಟಿಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೈಸಾಗಿ ಪೇಸ್ಟ್ ಆಗಿದೆ. ಸೊ ಮಸಾಲೆ ರೆಡಿಯಾಗಿದೆ. ಮಾಂಸ ಸಾರಿಗೆ, ಮಟನ್ ಗ್ರೇವಿಗೆ ಒಂದು ಸಣ್ಣ ಈರುಳ್ಳಿ ತಗೊಳ್ಳಿ, ಒಗ್ಗರಣೆಗೆ ಮಾತ್ರ ಸಣ್ಣದಾಗಿ ಹಚ್ಕೊಳ್ಳಿ. ಇದನ್ನು ನೋಡಿ ಫ್ರೆಂಡ್ಸ್, ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಒಗ್ಗರಣೆ ಹಾಕ್ತೀನಿ. ನಾನು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ, ಯಾಕಂದರೆ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿಗೆ. ಸೊ ಸಾಂಬಾರು ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಮಗಳು ಕರಿತಾ ಇದ್ದಾಳೆ, ಒಂದು ನಿಮಿಷ. ನೋಡಿ, ಎಣ್ಣೆ ಹಾಕಿದ್ದೀನಿ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ಗಂಟ. ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಇವಾಗ ಮಟನ್ ತೊಳ್ಕೊಳ್ಳೋಣ. 1-2 ಟೈಮ್ ಮಟನ್ ತೊಳ್ಕೊಂಡೆ. ಈಗ ನೀರು ಸೋಸಿ ಕುಕ್ಕರ್ಗೆ ಹಾಕೋಣ. ನೋಡಿ, ಇದು ಅರ್ಧ kg ಮಟನ್ನು. ಅರ್ಧ kg ಮಟನ್ಗೆ ನಾನು ಅಷ್ಟೇ ಮಸಾಲೆ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ 2 ಮಿನಿಟ್ಸ್ ನೋಡಿ ಹುರಿದಿದ್ದೀನಿ, 2 ಮಿನಿಟ್ಸು. ಇವಾಗ ಮಸಾಲೆ ಹಾಕೋಣ. ನೋಡಿ, ಮಸಾಲೆ ಹಾಕಿದ್ದೀನಿ. ಇವಾಗ ಒಂದು ಲೋಟ ಅಷ್ಟು ನೀರು ಹಾಕ್ತೀನಿ, ಚಿಕ್ಕ ಲೋಟದಲ್ಲಿ. ಈಗ ನನಗೆ ಗ್ರೇವಿ ಥರ ಬೇಕಲ್ವ, ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕೋಣ. ನೋಡಿ, ಸ್ವಲ್ಪನೇ ನೀರು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿ. ನೋಡಿ, ಕಲ್ಲುಪ್ಪು ನಾನು ಹಾಕೋದು ಸಾಂಬಾರಿಗೆ, ಅನ್ನಕ್ಕೆ. ಚೆನ್ನಾಗಿ ತಿರುಗಿಸಿದ್ದೀನಿ. ಇದು 5 ವಿಷಿಲ್ ಕೂಗಬೇಕು, ಯಾಕಂದರೆ ಮಟನ್ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ 5 ವಿಷಿಲ್ ಕೂಗಿಸಿ, ವಿಷಿಲ್ ಕೂಗಬೇಕು. ಕುಕ್ಕರ್ ಇಟ್ಟಿದ್ದೀನಿ, ವಿಷಿಲ್ ಹಾಕಿದ್ದೀನಿ. ಇವಾಗ ವಿಷಿಲ್ ಓಪನ್ ಮಾಡಿದ್ದೀನಿ. ಕುಕ್ಕರ್ ವಿಷಿಲ್ ಓಪನ್ ಮಾಡ್ತೀನಿ. ನೋಡಿ, ಮಾಂಸ ಸಾರು ಇಷ್ಟು ಗಮ್ಮಂತಿದೆ ಮಟನ್ ಸಾಂಬಾರು. ನೋಡಿ, ಮಟನ್ ಚೆನ್ನಾಗಿ ಬಂದಿದೆ.
ಅದಕ್ಕೆ 5 ವಿಷಲ್ ಕೂಗಿಸಿತ್ತು. ಗಮ್ ಅಂತ ಇದೆ ಸಾರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.